ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಸಮಯವನ್ನು ನಮ್ಮ ಶೇರ್ ಸಿನಿಮಾದ ಟೀಸರ್ ನೋಡೋದಕ್ಕೋಸ್ಕರ ನೀವೆಲ್ಲರೂ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಆ್ಯಂಡ್ ಬಂದಿರೋಂಥ ಎಲ್ಲ ಗೆಸ್ಟ್ಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅನುಷ್ ಅವ್ರು ತುಂಬ ಮಾತಾಡ್ತಾ ಇದ್ದಾರೆ, ಬಟ್ ಇದರಲ್ಲಿ ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡಿರೋಂಥವ್ರು ಇನ್ನೊಂದಷ್ಟು ಜನ ಇದ್ದಾರೆ. ಎಲ್ಲರನ್ನೂ ಬಿಟ್ಬಿಟ್ಟು ಫಸ್ಟಲ್ಲಿ ಕೂತಿದ್ದೆ ಅಂತ ಅಂದ್ಬಿಟ್ಟು ನನ್ನನ್ನು ಕರೆದಿದ್ದಾರೆ. ಫಾರ್ ಯೋರ್ ಕ್ವೆಶ್ಚನ್, ಎಸ್, ನನ್ನನ್ನು ಮೊದಲನೇ ಬಾರಿಗೆ ಕಾಪ್ ಆಗಿ ನೋಡಬಹುದು ಅಥವಾ ಪೊಲೀಸ್ ಪಾತ್ರವನ್ನು ಇವರು ಮಾಡಬಹುದು ಅಂತ ಜಡ್ಜ್ ಮಾಡಿದಂತಹ ಮೊದಲನೇ ಡೈರೆಕ್ಟರ್ ನಮ್ಮ ಪ್ರಸಿದ್ಧ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಪೊಲೀಸ್ ಪಾತ್ರವನ್ನು ಮಾಡಬಹುದು ಅಂತ ಕಾನ್ಫಿಡೆಂಟಾಗಿ ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಈ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಲೀಡ್ ಮಾಡಿದಂಥವರು ನಮ್ಮ DOP ಕಿಟಿ ಕೌಶಿಕ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ. ಇನಿಷಿಯಲಿ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ಯಾಕೆ ಅಂತಂದರೆ ನಾರ್ಮಲ್ ಆ್ಯಕ್ಟಿಂಗಿಗಿಂತ ಈ ಪೊಲೀಸ್ ಪಾತ್ರವನ್ನು ಮಾಡುವಂಥ ಒಂದು ಟ್ರೆಂಡಿಗೆ ನಾನು ಇಳಿಬೇಕಾದ್ರೆ ಇನಿಷಿಯಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ನನಗೊಂದು ಸ್ವಲ್ಪ ಟಫ್ ಅಂತ ಅನಿಸಿದುಂಟು. ಯಾಕಂದರೆ ನಾರ್ಮಲ್ ಆಗಿ ಏನೋ ಒಂದು ಯಾರನ್ನೋ ಒಬ್ರನ್ನ ಗುರಾಯಿಸೋದು ಅಥವಾ ಸೆಕ್ಸಿಯಾಗಿ ಏನೋ ಒಂದು ಲುಕ್ ಕೊಡೋ ಅಂಥದ್ದು ಸ್ವಲ್ಪ ಸುಲಭ ಆಗಿತ್ತು ನನಗೆ. ಇಲ್ಲಿ ಒಂದು ಸ್ವಲ್ಪ ಒಂದು ಲೋಕಲ್ ಪೊಲೀಸ್ ಯಾವ ರೀತಿಯಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋವಂಥ ಒಂದು ಕಾಪ್ ಕ್ಯಾರೆಕ್ಟ್ರನ್ನ ನಾನು ಮಾಡಿದ್ದೀನಿ. ಇಂದ್ರಾಣಿ ನನ್ನ ಪಾತ್ರದ ಹೆಸರು. ಸೊ ಶೇರ್ ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಸಿದ್ಧಿ ಸರ್, ಸುದರ್ಶನ್ ಸರ್ ಆ್ಯಂಡ್ ಕಿಟಿ ಕೌಶಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹೈಲೈಟಿಂಗ್ ಆಗಿ ಕಾಣಿಸ್ತಾ ಇರುವಂಥವ್ರು ಇಬ್ಬರು. ಒಬ್ಬರು ನಮ್ಮ ಕಿರಣ್ ರಾಜ್ ಅವರು ಗೊತ್ತೇ ಇದೆ, ಇನ್ನೊಬ್ಬರು ಲಡ್ಡು ಅಂತ ಕರೀತಾರೆ. ಎವ್ರಿ ಟೈಮ್ ಐ ಫರ್ಗೆಟ್ ಹಿಸ್ ನೇಮ್, ಕ್ರಿಸ್. ಸೊ ಲೈಕ್ ಏನೋ ಲಡ್ಡು ಲಡ್ಡು ಅಂತ ಹೇಳಿ ನನ್ನ ತಲೆನಲ್ಲಿ ಅದೇ ಉಳ್ಕೊಂಡಿದೆ. ಆ್ಯಂಡ್ ಸುರೇಖಾ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಆಲ್ ದಿ ವೆರಿ ಬೆಸ್ಟ್ ಟು ಆರ್ ಹೋಲ್ ಟೀಮ್ ಆ್ಯಂಡ್ ಲೆಟ್ ಅಸ್ ರಾಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ತನಿಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾವ ಪಾತ್ರ ಕೊಟ್ಟರು ಕೂಡ ಐ ಆಮ್ ಶ್ಯೂರ್ ನೀವು 100% ನಿಮ್ಮ ಎಫರ್ಟ್ಸ್ನ ಕೊಟ್ಟಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಆ್ಯಂಡ್ ನಾನು ಯಾವುದೇ ಪಾತ್ರವನ್ನು ಮಾಡ್ತೀನಿ ಅಂತ ನಂಬ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೆಲೋ, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಟೀಸರ್ ನೋಡಿದ್ರಲ್ಲ, ಹೇಗಿತ್ತು? ಚೆನ್ನಾಗಿತ್ತು. ನೀವೊಬ್ಬರೇ ಹೇಳ್ತಾ ಇದ್ದೀರಾ, ನೀವು ಪ್ರೊಡ್ಯೂಸರೇ ಹೇಳ್ತೀರ, ಆಡಿಯನ್ಸ್ ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಲ್ಲಿವರೆಗೂ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ಫಸ್ಟ್ ಸಿನಿಮಾ ನಂದು ಭರ್ಜರಿ ಗಂಡು. ಸೊ ಮತ್ತೆ ಅದೇ ತಂಡ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನಂಗೆ ಸಿಕ್ತು. ಆ್ಯಂಡ್ ಐ ವಾಸ್ ಲೈಕ್ ತುಂಬ ಖುಷಿ ಆಗಿತ್ತು. ಆ್ಯಂಡ್ ನನ್ನ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರಸಿದ್ಧ ಸರ್. ಆ್ಯಂಡ್ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಯಾಕಂತಂದರೆ ಅವರು ಒಂಥರ ಕಾಮ್ ಪರ್ಸನ್. ಅವರು ಏನು ಹೇಳಿದ್ರು ತಲೆಗೆ ಹಾಕ್ಕೊಳ್ಳಲ್ಲ. ಸರ್ ಇವತ್ತು ಹಿಂಗಾಯಿತು ಅಂತ ಹೇಳಿದ್ರೆ, ಹೌದೇನಮ್ಮ, ಆಯಿತು ಬಿಡು, ಆಮೇಲೆ ನೋಡೋಣ ಅಂತ ಅಂತಾರೆ. ಹಾಗೆಯೇ ಕಾಮಾಗಿ ಇತ್ಕೊಂಡು ಎಲ್ಲರ ಹತ್ರನೂ ಕೆಲಸ ಹಂಗೆ ಚೆನ್ನಾಗಿ ಮಾಡಿಸ್ಕೊತಾರೆ ಅವರು. ಸೊ ಅದೊಂದು ನನಗೆ ಬೆಸ್ಟ್ ಬಿಹೇವಿಯರ್ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಸೆಕೆಂಡ್ ಥ್ಯಾಂಕ್ಸ್ ಬಂದು ಕಿಟಿ ಸರ್, ನಮ್ಮ DOP. ಕಿಟಿ ಸರ್ ಎಲ್ಲಿದ್ದೀರಾ? ಓಕೆ, ನನ್ನ ತುಂಬ ಚೆನ್ನಾಗಿ ತೋರಿಸ್ತದೆ, ತುಂಬ ಕ್ಯೂಟ್ ಆಗಿದೆ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅವರು ಕೂಡ ತುಂಬ ಹಾರ್ಡ್ ವರ್ಕರ್, ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಹೇಗೆ ಅಂತಂದರೆ, ಇವತ್ತು ಒಂದು 6 ಗಂಟೆಗೆ ಸಿನಿಮಾ ಪ್ಯಾಕಪ್ ಆಗ್ತಿದೆ ಅಂತ ಅಂದರೆ ಒಂದು ಸ್ಮಾಲ್ ಶಾರ್ಟ್ ತೆಗಿಬೇಕು ಅಂತ ಹೇಳ್ತಾರೆ. ನಾನು ಫುಲ್ ಖುಷಿಯಿಂದ ಎಲ್ಲ ರೆಡಿಯಾಗಿ ಹೋಗ್ತೀನಿ. ಬಟ್ ಅವರು ಕ್ಯಾಮ್ರಾ ಮೇಲೆ ನೋಡಿದ ತಕ್ಷಣ ಇಲ್ಲ ಡ್ರೆಸ್ ಸರಿ ಇಲ್ಲ ಹಿಯರಿಂಗ್ ಸರಿ ಇಲ್ಲ, ಮತ್ತೆ ವಾಪಸ್ ಕಳಿಸ್ತಾರೆ. ಸರ್ ಆಯಿತು ಸರ್, ಹೋಗ್ಲಿ ಬಿಡಿ, ಇನ್ನು 10 ನಿಮಿಷ ಶಾರ್ಟ್ ಅಲ್ಲ, ನಾಳೆ ಮಾಡ್ಕೊಳ್ಳೋಣ ಅಂದರೆ ಇಲ್ಲ, ಇವತ್ತೇ ಆಗಬೇಕಿಲ್ಲ. ಸೊ ಆ ಡೆಡಿಕೇಶನ್ ಆಗಲಿ, ಆ ಹಾರ್ಡ್ ವರ್ಕಿಂಗ್ ಆಗಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಎಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಕಿಟಿ ಸರ್ ಹೇಳ್ದಂಗೆ ನಮ್ಮ ಪಿಲ್ಲರ್ ಸುದರ್ಶನ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಶಿಲಾ ಮ್ಯಾಮ್, ಥ್ಯಾಂಕ್ ಯು ಆಲ್ ಆ್ಯಂಡ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ಹಾಂ, ಬರ್ತೀನಿ ಸರ್. ಆ್ಯಂಡ್ ನಮ್ಮ ಹೀರೋ ಸರ್ ಇನ್ನೂ ಬಂದಿಲ್ಲ. ಸೊ ಅವ್ರ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ. ಸೊ
ಹೀರೋ ಸರ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದರು, ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ. ಅಕಸ್ಮಾತ್ ನನ್ನ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು, ಹಾಗೆ ಮಾಡು ಹೀಗೆ ಮಾಡು ಅಂತ. ಸೊ ಹೀ ಈಸ್ ದ ಬೆಸ್ಟ್ ಪರ್ಸನ್. ನಮ್ಮ ಸಿನಿಮಾದಲ್ಲಿ ಒಂದು ಡುಯೆಟ್ ಸಾಂಗಲ್ಲಿ ಥೈಲ್ಯಾಂಡಲ್ಲಿ ಶೂಟಿಂಗ್ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ನೇಚರ್ ಆಗಲಿ ಲೊಕೇಶನ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ಅಷ್ಟೇ ಬಿಸಿಲಿತ್ತು. ಒಂದು ಲೋಕಲ್ ಕನ್ನಡ ಲ್ಯಾಂಗ್ವೇಜಲ್ಲಿ ಹೇಳ್ತಾರಲ್ಲ, ಸುಟ್ಟು ಕರ್ಕ್ಲ ಹೋಗಿದ್ವಿ ನಾನು ಕಿರಣ್ ಸರ್. ಬಟ್ ಸ್ಟಿಲ್ ಒಂದು ಒಳ್ಳೆ ಮೆಮೊರೀಸಿಂದ ವಾಪಸ್ ಬಂದ್ವಿ. ಕೊನೆಯದಾಗಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದರೆ, ಈ ಸಿನಿಮಾದಲ್ಲಿ ತುಂಬ ಯುನೀಕ್ ಆಗಿದೆ. ಡಬಲ್ ಶೇಡ್ಸ್ ಕ್ಯಾರೆಕ್ಟರ್ ಇದೆ. ಸೊ ಇಲ್ಲಿ ಟೀಸರ್ನಲ್ಲಿ ಇರೋ ಥರ ಕ್ಯಾರೆಕ್ಟರ್ ಅಷ್ಟು ಕಾಣಿಸಿಲ್ಲ. ಬಟ್ ಸಿನಿಮಾ ನೋಡಿದಾಗ ನಿಮಗೆ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಎಸ್, ದಿಸ್ ಈಸ್ ದ ಯುನೀಕ್ ಕ್ಯಾರೆಕ್ಟರ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಪ್ಲೇ ದಿಸ್ ರೋಲ್. ಆ್ಯಂಡ್ ಎಸ್, ಸೊ ಫೈನಲಿ ನಂದು ಒಂದೇ ಒಂದು ರಿಕ್ವೆಸ್ಟು ಎಲ್ರಿಗೂ. ನಮ್ಮ ಟೀಸರ್ ಇವತ್ತು ರಿಲೀಸ್ ಆಗಿದೆ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಸಿನಿಮಾ ಕೂಡ ಥಿಯೇಟರ್ಸಿಗೆ ಬರ್ತಾ ಇದೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿನೇ ನೋಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಇವಾಗ ಹೇಗಾಗಿದೆ ಅಂದರೆ, ಎಲ್ಲ ಸಿನಿಮಾನೂ OTTನಲ್ಲೇ ನೋಡ್ಕೊತಾ ಇದ್ದೀರಾ, ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಅದು ನಾನು ಕೆಟ್ಟದಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ತುಂಬ ವರ್ಷಗಳ ಕಾಲ ಆ ಸ್ಪಾರ್ಕ್ ಆಗಲಿ ಸಿನಿಮಾದಲ್ಲಿ ಆ ಕ್ರೇಜ್, ಅದೊಂದು ದೊಡ್ಡ ಸ್ಕ್ರೀನಲ್ಲಿ ಒಂದು ಒಳ್ಳೆ ಸಿನಿಮಾನ, ಅದೊಂದು ಕ್ರೇಜ್ನ ನಾವು ಮರಿಬಾರ್ದು ಅಂತ ನಾನು ಅಂದ್ಕೊತೀನಿ. ಸೊ ಪ್ಲೀಸ್ ಡೂ ಸಪೋರ್ಟ್ ಕನ್ನಡ ಸಿನಿಮಾಸ್. ಸೊ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಎಸ್, ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ತುಂಬ ದಿನ ಆದಮೇಲೆ ಸ್ಟೇಜ್ ಹತ್ತಿದ್ದೀನಿ, ಸ್ವಲ್ಪ ನರ್ವಸ್ ಇದೆ. ಏನಾದ್ರು ತಪ್ಪು ಮಾಡಿದರೆ ಪ್ಲೀಸ್ ಅಡ್ಜಸ್ಟ್. ಥ್ಯಾಂಕ್ ಯು ಆಲ್ ಸೋ ಮಚ್. ಆ್ಯಂಡ್ ಸುರೇಖಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸುದರ್ಶನ್ ಸರ್, ಆಮೇಲೆ ನಮ್ಮ ಪ್ರಸಿದ್ಧ ಸರ್ ಡೈರೆಕ್ಟರ್, ಆಮೇಲೆ ವಿನುತಾ ಮೇಡಮ್, ಆ್ಯಂಡ್ ಸ್ಪೆಷಲಿ ನಮ್ಮ ಭೂ ಅಂದರೆ ಸುರೇಖಾ. ಈ ಕ್ಯಾರೆಕ್ಟರ್ ಅಂದರೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಸಿನಿಮಾದಲ್ಲಿ. ಫಸ್ಟು ನಾನು ಫೋಟೋಸ್ ಕಳಿಸಿದಾಗ ಫುಲ್ ಲಾಂಗ್ ಹೇರ್ ಇತ್ತು, ಬಿಯರ್ಡ್ ಎಲ್ಲ ಇತ್ತು, ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಇವರು ನೆಕ್ಸ್ಟ್ ಡೇ ಮನೆಗೆ ಕರೆಸಿ ಎಲ್ಲ ಹೇರ್ ಕಟ್ ಎಲ್ಲ ಮಾಡಿಸಿ, ನೀಟಾಗಿ ಶೇವ್ ಎಲ್ಲ ಮಾಡಿಸಿ ನನಗೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದ್ರು. ಇಟ್ ವಾಸ್ ಸೋ ಚಾಲೆಂಜಿಂಗ್. ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್, ಥ್ರೂಔಟ್ ಸಿನಿಮಾ ಕ್ಲೈಮ್ಯಾಕ್ಸ್ವರೆಗೂ ಕ್ಯಾರಿ ಆಗುವಂಥ ಒಂದು ಕ್ಯಾರೆಕ್ಟರ್. ತುಂಬ ಖುಷಿ ಆಯಿತು ನನಗೆ ಈ ಒಂದು ಪರ್ಫಾರ್ಮ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಟು ತನಿಷಾ, ಅವ್ರ ಜೊತೆ ಒಂದು ಸಿನಿಮಾ ನೆಕ್ಸ್ಟ್ ಇದರಿಂದ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಪಾತ್ರದ ಬಗ್ಗೆ, ಈ ಸಿನಿಮಾದಲ್ಲಿ ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಫಸ್ಟ್ ಪಾಸಿಟಿವ್ ಆಗಿರುತ್ತೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಬರ್ತಾ ಶೇಡ್ಸ್ ಚೇಂಜ್ ಆಗುತ್ತೆ. ಸಿನಿಮಾ ನೋಡಿದಾಗ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ಅಷ್ಟು ಹೇಳ್ಬೋದು. ಅದಕ್ಕೆ ಸೀಕ್ರೆಟಾಗಿ ಇಟ್ಟಿದ್ದಾರೆ ಆ ಕ್ಯಾರೆಕ್ಟರ್ನ. ಸೊ ಲೆಟ್ ಇಟ್ ಬಿ ಸೀಕ್ರೆಟ್ ಓನ್ಲಿ. ಥ್ಯಾಂಕ್ ಯು. ನಿಮ್ದು ಇರುತ್ತಲ್ಲ. ಥ್ಯಾಂಕ್ ಯು ಕಾರ್ತಿಕ್ ಅವರೇ, ಥ್ಯಾಂಕ್ ಯು. ಈಗ ಅದೇ ಮೊದಲಿಗೆ ಈಗ ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಫಸ್ಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಯಶಸ್ಸನ್ನು ಪಡೆದಂಥ ಭೀಮಾ ಇರ್ಬೋದು, ಬಗೀರಾ ಇರ್ಬೋದು, ನಮ್ಮ ಸ್ಯಾಂಡ್ಲ್ವುಡ್ ಕಿಂಗ್ ಭೈರತಿ ರಣಗಲ್ಲು, ಹಾಗೆ ಮ್ಯಾಕ್ಸ್ ಚಿತ್ರಗಳು ಯಶಸ್ವಿಯಾಗಿದೆ. ಅದು ಬಹಳ ಸಂತೋಷ ನನಗೆ. ನಾನು ಆ ಇಡೀ ತಂಡಕ್ಕೆ, ಆ ಎಫರ್ಟ್ಗೆ, ಜನನ ಮತ್ತೆ ಥಿಯೇಟ್ರಿಗೆ ಕರ್ಕೊಂಬಂದು ಬರೋವಂಥ ಒಂದು ಎಫರ್ಟ್ ಹಾಕಿ ಸಿನಿಮಾನ ಯಶಸ್ಸು ಕೊಟ್ಟು ನಮ್ಮಂಥ ಅಂದರೆ ಉಸಿರು ಕಟ್ಟಿ ನಿಂತಿದ್ದಂಥವ್ರಿಗೆ ಒಂದು ಎಲ್ಲೋ ಒಂದು ಕಡೆ ಆಯಿತು ಸರ್. ನನಗೆ ಯಾವ ಸಿನಿಮಾ ಇಷ್ಟ ಆಯಿತು, ನನಗೆ ಯಾವುದು ಇದಾಯಿತು ಅಂತ, ಉಪ್ಪಿ ಸರ್ ಅವರ ಸಿನಿಮಾ ಯಶಸ್ಸನ್ನ ಕಂಡಿದೆ. ಜನ ಹೋಗ್ತಿದ್ದಾರೆ ಈಗ. ಹೌದು, ಕೃಷ್ಣ ಪ್ರಣಯ ಸಖಿ, ಈ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ಏನಕ್ಕೆಂದರೆ ನಮಗೆ
ಏನಪ್ಪ ಥಿಯೇಟ್ರಿಗೆ ಜನ ನಮ್ಮ ಕೈಯಲ್ಲಿ ಆ ರೇಂಜ್ಗೆ ಕರ್ಕೊಂಬರೋಕ್ಕಾಗ್ತಿಲ್ಲ, ಬಟ್ ನಾವೆಲ್ಲ ಇನ್ನು ಬಿಟ್ಬಿಡ್ಬೇಕಾ ಅಂತ ಅಂದ್ಕೊಂಡಿದ್ದ ವಿಷಯದ ಟೈಮಲ್ಲಿ ಎಲ್ಲ ಯಶಸ್ವಿ ಸಿನಿಮಾಗಳು ಬಂದಿದೆ. ಇಡೀ ನಮ್ಮ ಶೇರ್ ತಂಡದ ಪರವಾಗಿ ಆ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಆ ಎಫರ್ಟ್ಗೆ ನಾವು ಹೇಳ್ತೀವಿ. ಯಾಕಂದರೆ ಎಲ್ಲ ಟೆಕ್ನಿಷಿಯನ್ಸೇ. ಸೊ ನಾವು ಪಡೋವಂಥ ಕಷ್ಟ ಅಥವಾ ಅವ್ರು ಪಡೋವಂಥ ಕಷ್ಟನೇ ನಾವು ಪಟ್ಟಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವ್ರಿಗೆ ಹಾಗೂ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಅಂಥ ಸಿನಿಮಾಗಳನ್ನ ನೀವೆಲ್ಲ ಗೆಲ್ಲಿಸಿದ್ದೀರಾ ನಿಮ್ಮ ಎಫರ್ಟ್ ಹಾಕಿ. ಅಂದರೆ ಯಾವುದೇ ಭೇದ ಭಾವ ಇಲ್ಲದೆ, ದೊಡ್ಡ ಸಿನಿಮಾ ಅಥವಾ ಚಿಕ್ಕ ಸಿನಿಮಾನೋ ಭೇದ ಭಾವ ಇಲ್ಲದೆ ನೀವೆಲ್ಲ ಆ ಸಿನಿಮಾಗಳನ್ನ ಗೆಲ್ಲಿಸಿದ್ದೀರಾ. ನಮಗೂ ಭಾಳ ಸಂತೋಷ. ಸಾಕಷ್ಟು ಪ್ರೋತ್ಸಾಹ ನಮಗೂ ನೀಡಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ಪ್ರೀತಿ ಹೀಗೆ ಇರಲಿ ಎಲ್ಲ ಸಿನಿಮಾಗಳ ಮೇಲೆ, ನಮ್ಮಂಥ ಹೊಸಬರ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾವುದಕ್ಕೆ ಸರ್? ಯಾವುದಕ್ಕೆ? ಇಲ್ಲ, ನಾವು ಏಪ್ರಿಲಲ್ಲೇ ನನ್ನ ಸಿನಿಮಾ ರಿಲೀಸ್ ಆಯ್ತಲ್ಲ, ಭರ್ಜರಿ ಗಂಡು. ಓ, ನೀವು ರತ್ನಮಂಜರಿ ಅದು ಮಧ್ಯೆ ನೀವು ಬಂದಿಲ್ಲ, ನೀವು ಮಿಸ್, ನಮಗೆ ನಿಮಗೆ ಗ್ಯಾಪ್ ಅಷ್ಟೇ ಅವರಿಗೆ. ಭರ್ಜರಿ ಗಂಡು ಏಪ್ರಿಲ್ 5ಕ್ಕೆ ರಿಲೀಸ್ ಆಯಿತು. ಈಗ ಶೇರಿಗೆ ಬಂದರೆ ಮೊದಲನಾಗಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಭಾಳ ಧನ್ಯವಾದ. ಯಾಕಂದರೆ ಇವತ್ತು ಟೀಸರ್ ನೋಡಿದ ತಕ್ಷಣ ಫಸ್ಟು ವಾವ್, ಮೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ದೂರಿಯಾಗಿ ಮಾಡಿದ್ದೀರಾ, ಈ ವಿಷಯ ಎಲ್ಲ ಹೇಳಿದ್ರೆ ಇದೆಲ್ಲ ಯಾವುದು ನನ್ನ ಒಬ್ಬೊಂದು ಎಫರ್ಟ್ ಅಂತೂ ಖಂಡಿತ ಇರಲ್ಲ. ಮೊದಲನೇದಾಗಿ ನಾನು ಸುದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನನ್ನು ನಂಬಿ ಅದು ಏನು ಮಾಡ್ತೀರಾ ಮಾಡಿ, ನೀವು ಒಳ್ಳೆ ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಿಮ್ಗೆ ಅವರೊಬ್ಬರೇ ಕಾಣಿಸ್ತಾ ಇದ್ದಾರೆ. ನಾನು ಎಲ್ಲರಿಗೂ ಉತ್ತರ ಕೊಡಬೇಕಾಗಿತ್ತು. ಅವ್ರು 4 ಜನ ಅಣ್ಣ ತಮ್ಮಂದರು. ಸ್ವರೂಪ್ ಅವ್ರು ಇಲ್ಲೇ ಇದ್ದಾರೆ, ಪಿಂಟು ಸರ್ ಇದ್ದಾರೆ, ಪಿಂಟು ಅವ್ರು ಬಂದಿದ್ದಾರೆ. ಅವರು ಭಾಳ ಸೈಲೆಂಟು ಬಟ್ ಭಾಳ ಕ್ಯಾಲ್ಕುಲೇಟೆಡ್ ವ್ಯಕ್ತಿ ಅವರು ಒಂದು ಹಂತದಲ್ಲಿ ಹೇಳಿದ್ರು, ಪ್ರಸಿದ್ಧ ಸರ್ಗೆ ದುಡ್ಡು ಕಾಸಿನ ಬಗ್ಗೆ ಯಾವ ಬಗ್ಗೆನೂ ಟೆನ್ಷನ್ ಕೊಡಬೇಡಿ, ಅವ್ರು ಸಿನಿಮಾ ಮಾತ್ರ ಮಾಡಲಿ, ಏನೇ ಇದೆಯೋ ನಾವು ನೋಡ್ಕೊಳ್ಳೋಣ ಅಂತ. ಸೊ ಆ ಥರ ತುಂಬ ಸಪೋರ್ಟ್ ಆಯಿತು ಇಡೀ ಫ್ಯಾಮಿಲಿಯಿಂದ. ಅಮ್ಮ ಅಂತೂ ನನಗೆ 4 ಜನ ಮಕ್ಕಳಲ್ಲ, ನೀವು 5ನೇವರು ಅಂತ ನಮ್ಮ ಮನೆ ಮಗ ನೀವು ಅಂತ ಹೇಳಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಬರೋದು ಸಣ್ಣ ವಿಷಯ ಅಲ್ಲ, ಬಂದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು. ನಾನು ಶಕ್ತಿ ಮೀರಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಕನ್ನಡ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಸಿನಿಮಾ ಶೇರ್ ಸಿನಿಮಾ ನಾನು ಆ್ಯಕ್ಚುಲಿ ಒಂದು ಈ ಕ್ಯಾರೆಕ್ಟರ್ನ ಹಿಡ್ಕೊಂಡು ಕಿರಣ್ ರಾಜು ಭರ್ಜರಿ ಗಂಡಿ ಮಾಡುವಾಗ ಆ ಕ್ಯಾರೆಕ್ಟರ್ನ ನನಗೆ ಭರ್ಜರಿ ಗಂಡಲ್ಲಿ ಅನೇಕ ವಿಷಯಗಳಿಗೆ ನಾನು ಇನ್ನೂ ಆ ಕ್ಯಾರೆಕ್ಟರ್ ಜೊತೆ ಅಂದರೆ ನನಗೆ ಹೇಗೆ ಬೇಕೋ ಹಾಗೆ ಆಟ ಆಡೋವಂಥ ಒಂದು ಪ್ರಿವಿಲೇಜ್ ನನಗಿರಲಿಲ್ಲ. ಸೊ ಅದು ಇನ್ನೂ ಬಿಲ್ಡ್ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಮಾಡಿಕೊಂಡು ನಾನು ಕಿರಣ್ ರಾಜು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಶೇರ್ ಅಂತ ಒಂದು ಲೋಕಲ್ ಥರ ಮಾಡಬೇಕು ಅಂತ ಶೇರ್ ಕತೆ ಶುರುವಾಗಿದ್ದು. ಇದರಲ್ಲಿ ನನಗೆ ಅದೇ ಒಂದು ಮೆಸೇಜ್ ಕೊಡೋದು ಆ ಥರದಲ್ಲಿ ನನ್ನ ನಂಬಿಕೆ ಇಲ್ಲ. ನನ್ನ ಸಿನಿಮಾ ಅನ್ನೋದು ಒಂದು ಪಕ್ಕ ಎಂಟರ್ಟೈನ್ಮೆಂಟು. 2 ಗಂಟೆ ಅಥವಾ 2.25 ಗಂಟೆ ಕೂತ್ಕೊಂಡ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗಿರಬೇಕು ಸಿನಿಮಾ. ಪಕ್ಕ ಕಮರ್ಷಿಯಲ್ ಸಿನಿಮಾ ನಾನು ಮಾಡಬೇಕು ಅಂತ ಮಾಡಿದ್ದು. ಇದು ಒಂದು ಮಾರ್ಕೆಟಲ್ಲಿ ನಡೆಯುವಂಥ ಕತೆ. ಅಂದರೆ ಅನಾಥ ಮಕ್ಕಳೆಲ್ಲ ಸೇರಿ ಒಂದು ಮಾರ್ಕೆಟಲ್ಲಿ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಆಗೋವಂಥ ಒಂದು ಕತೆ ಈ ಶೇರ್ ಸಿನಿಮಾ. ಈಗ ಪೋಸ್ಟ್ ಪ್ರೊಡಕ್ಷನ್ ಆಗ್ತಿದೆ. ಅಂದರೆ ಎಲ್ಲ ಅಂದ್ಕೊಂಡಂಗೆ ಆದರೆ 2 ತಿಂಗಳಲ್ಲಿ ಸಿನಿಮಾ ಆಗಬೇಕು. ಇಲ್ಲ ಅಂದರೆ ಒಂದು 15 ದಿವಸ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೆ. ರೀ ರೆಕಾರ್ಡಿಂಗು ಸ್ಟಾರ್ಟ್ ಆಗಬೇಕು, ಆ ಹಂತದಲ್ಲಿದೆ. ಹೀರೋ ಆ್ಯಕ್ಚುಲಿ ನಾವು ಹೀರೋನ ಮತ್ತು ನಮ್ಮ ಸಿಂಧಿಯಾ ಸಾಹೇಬರು ಬರ್ತೀನಿ ಅಂತ ಇತ್ತು ಇವತ್ತು. ಅವರಿಬ್ಬರನ್ನ ತೊಗೊಂಡೆ ನಾವು ಡೇಟ್ ಫಿಕ್ಸ್ ಮಾಡಿದ್ದು. ಅವರು ಬರ್ತಾರಂತೆ. ಹೀರೋಗೆ ನಾವು ಹೇಳಿದ್ವಿ. ಈಗ ಆ್ಯಕ್ಚುಲಿ ನಾನು ಈ ಒಂದು ವಿಷಯ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಮುಂಚೆ ಅಥವಾ ಈಗಲೂ ನೀವು ದೊಡ್ಡ ದೊಡ್ಡ ನಟರನ್ನೆಲ್ಲ ನೋಡಿದ್ರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡುವಾಗ ನಮ್ಮದು ಬನ್ನಿ ಸರ್ ಮಾಡೋಣ ಬಿಡಿ ಸರ್ ಅಂತಾರೆ. ಅದು ಹೋಗ್ತಾ ನೀವು ಮಾಡಿ ಸರ್, ನೀವು ನೋಡಿ ಸರ್ ಅನ್ನೋದು ಬರುತ್ತೆ. ಸೊ ಇದು ಆಗಬಾರ್ದು. ನಾನು ಈ ಮೂಲಕ ಈ ಹೊಸ ನಟರಿಗೆ ಅಥವಾ ಈಗ ಬೆಳೀತಾರೋ ನಟರಿಗೆ ಒಂದು ಮೆಸೇಜ್ ಹೇಳೋಕ್ಕೆ ಹೊರಡ್ತೀನಿ. ನನಗೆ ಈ ಸಿನಿಮಾದಲ್ಲಿ ಒಂದು ಈಗ ಹಿಂದೆ ಸಿನಿಮಾ ಮಾಡೋದಂದರೆ ನಾವೆಲ್ಲ ಒಂದು ಫ್ಯಾಮಿಲಿ. ಅಣ್ಣವ್ರ ಹೆಸರು ತೆಗೆಯುವಷ್ಟು ದೊಡ್ಡವನಲ್ಲ, ಆದರೂ ಹೇಳ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ನಾವು ಅವರ ವಿಡಿಯೋಗಳು ಅದು ಇದು ನೋಡಿದಾಗ ನಿರ್ಮಾಪಕರ ಅನ್ನದಾತ ಅಂತ ಕರೆದಿದ್ದಾರೆ, ಪ್ರೇಕ್ಷಕರನ್ನ ದೊಡ್ಡವರು ದೇವರು ಅಂತ ಕರೆದಿದ್ದಾರೆ. ಈ ಹಂತದಲ್ಲಿ ನಿರ್ಮಾಪಕರು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಎಷ್ಟು ಪೇನ್ಸ್ ಇರುತ್ತೆ ಅನ್ನೋದು ಅವ್ರಿಗಿಂತ ಮೊದಲು ನನಗೆ ಗೊತ್ತು. ಯಾಕಂದರೆ ಭರ್ಜರಿ ಗಂಡಿಗೆ ನಾನು ಆ ಕಷ್ಟಗಳನ್ನೆಲ್ಲ ಪಟ್ಟು ಬಂದಿದ್ದವರು. ಸೊ ನಿರ್ಮಾಪಕರು ಅಷ್ಟು ಅವರು ಯಾವ ನಟರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಯಾರು ಬೇಕೋ ಅವ್ರನ್ನ ಹಾಕ್ಕೊಳ್ಳಿ, ಯಾರು ಬೇಕು ಇಂಥವ್ರು ಬೇಕಾ, ಓಕೆ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕಾ, ಕ್ಯಾಮ್ರಾಮ್ಯಾನ್ ಇವ್ರು ಬೇಕಾ, ಈ ಥರದ್ದು ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ನಾನು ಆ್ಯಕ್ಷನ್ಗೂ ಅಷ್ಟೇ ಇಲ್ಲ ಹಿಂಗೆ ಮಾಡಬೇಕು ಆ್ಯಕ್ಷನ್. 2 ಸಾಂಗ್ ಫಾರಿನಲ್ಲಿ ಮಾಡೋಣ ಅಂತ ಹೇಳಿದೆ.
ಸಿನಿಮಾ ಪ್ಲಸ್ ಆಗುತ್ತೆ ಅಂತ ಅದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹಿಂಗಿರುವಾಗ ನಾವು ಒಂಚೂರು ಅದು ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿ ಒಂಚೂರು ಕಾಂಪ್ರಮೈಸ್ ಆಗಬೇಕು. ನಾವು ಆ್ಯಕ್ಚುಲಿ 1 ತಿಂಗಳು ಮುಂಚೆನೇ ಹೇಳಿದ್ವಿ ಡೇಟ್ಸ್ ಎಲ್ಲ. ನಮಗೆ ಲಾಸ್ಟ್ ಫ್ಯೂ ವೀಕ್ಸಲ್ಲೇ ಇಲ್ಲ ನಾನು ಹೊರಗಡೆ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತೇಳಿ. ನೋಡಿ ಇದು ನಿಮ್ಮ ಸಿನಿಮಾ ಅಲ್ವಾ, ನಿಮಗೆ ಇರಬೇಕು ಅಂತೇಳಿ. ಇಲ್ಲ ನಂಗೆ ಬರೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ಸರಿ, ಯಾಕಂದರೆ ಎಲ್ಲರೂ ನಾವು ಇವರು ಫ್ಯಾಮಿಲಿ ಎಲ್ಲ ಕಡೆಯಿಂದ ಹೊರಗಡೆಯಿಂದ ಬರೋ ಪ್ಲ್ಯಾನ್ ಅವ್ರು ಆಲ್ರೆಡಿ ಮಾಡ್ಕೊಂಡಿದ್ದರಿಂದ ನಾನು ಯಾವುದನ್ನು ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಎಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಮಾಡ್ತಾ ಇದ್ದಂಥ ಕಾಲ ಇದೆ. ಇವತ್ತಿಗೂ ಅಂಥ ಸಿನಿಮಾಗಳೇ ಗೆದ್ದಿರೋದು. ಈ ಹೊಸಬರು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ನನಗೆ ಈ ಸಿನಿಮಾದಲ್ಲಿ ಒಂದು ವರ್ಡ್ ನಾನು ಕೇಳ್ಪಟ್ಟೆ, ನಾನು ಬರೀ ಸರ್ವಿಸ್ ಪ್ರೊವೈಡರ್ ಅಷ್ಟೇ, ನಿರ್ಮಾಪಕರು ನನಗೆ ದುಡ್ಡು ಕೊಡ್ತಾರೆ, ನಾನು ಸರ್ವಿಸ್ ಕೊಡ್ತೀನಿ ಅಂತ. ಈ ವರ್ಡ್ನ ನಾನು ಇವತ್ತೇ ಫಸ್ಟ್ ಕೇಳಿದ್ದು ಇಂಡಸ್ಟ್ರಿಲಿ, ಸರ್ವಿಸ್ ಪ್ರೊವೈಡರ್ ಅಂತ. ನಾನು ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡ್ತೀನಿ, ಅಲ್ಲಿ ಗೊತ್ತು ಅಲ್ಲಿ ಸರ್ವಿಸ್ ಪ್ರೊವೈಡರ್ನ ಯಾವ ಥರ ನೋಡ್ಕೋತಾರೆ, ಏನು ಮಾಡ್ತಾರೆ ಅಂತ ಅದು ಗೊತ್ತಿದೆ. ಬಟ್ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಕೇಳಿದೆ, ಅದು ತುಂಬ ದೊಡ್ಡ ತಪ್ಪು. ಹಂಗೆಲ್ಲ ಮಾಡ್ಬೋದು. ನಾನು ಈ ಮೂಲಕ ಎಲ್ಲ ಹೊಸ ಹುಡುಗರಿಗೆ ಹೇಳ್ತೀನಿ, ನೀವು ಇದು ನಿಮ್ಮ ಹಬ್ಬ ಥರ ಆಚರಣೆ ಮಾಡ್ಕೋಬೇಕು. ಏನೇ ಇರಲಿ, ಮನಸ್ತಾಪಗಳು, ಸಿನಿಮಾ ಮಾಡೋದು, ಮನೆ ಕಟ್ಟೋದು, ಮದುವೆ ಮಾಡೋದು, ಇವೆಲ್ಲ ಗೊತ್ತಿರೋದು, ಎಲ್ಲರಿಗೂ ಗೊತ್ತಿರೋದೆ. ನಾವು ಇದನ್ನು ಸಿನಿಮಾನ ಒಂದು 6 to 7 ಮಂತ್ಸಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ದೊಡ್ಡ ಸಿನಿಮಾ, ದೊಡ್ಡ ಹಣ ವ್ಯವಸ್ಥೆ ಮಾಡುವಾಗ ಸಣ್ಣ ಪುಟ್ಟದ್ದು ಹಾಗೇ ಆಗುತ್ತೆ. ನಾನು ಏನೇ ಮನಸ್ತಾಪ ಇರಲಿ, ನಾವು ಅವರು ಎಷ್ಟೊಂದು ಸಲ ಹೇಳಿದ್ನಲ್ಲ, ಫೋನಲ್ಲಿ ಅವ್ರು ಯಾರಿಗೋ ಬೈತಾರೆ, ನನಗೆ ಬೈದಂಗೆ ಇರ್ತಾಯಿತ್ತು. ಬಟ್ ಆ ಥರದ್ದೆಲ್ಲ ಆಗಿ ಇವತ್ತು ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ, ಸಿನಿಮಾನ ಗೆಲ್ಲಿಸ್ಬೇಕು ಅಂತ. ಅವ್ರು ಅದನ್ನೇ ಹೇಳೋದು, ಏನು ಸರ್ ಹೀರೋ ಬರ್ತಿಲ್ಲ, ಏನು ಪೋಸ್ಟ್ಪೋನ್ ನಾನೇ ಹೇಳಿದೆ, ಪೋಸ್ಟ್ಪೋನ್ ಮಾಡೋದು ಏನು ಬೇಡ, ಯಾವ್ಯಾವ ಟೈಮ್ಗೆ ಏನಾಗಬೇಕು ಅದಾದ್ರೇ ಒಳ್ಳೇದಾಗೋದು ಅಂತ. ಸಿನಿಮಾಗೇನು ತೊಂದರೆ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೇನು ಡಬ್ಬಿಂಗ್ ಆ ಥರದ್ದೆಲ್ಲ ಏನೂ ಆಗಿಲ್ಲ. ಇದಕ್ಕೆ ಮಾತ್ರ ಟೀಸರ್ ಮಾತ್ರ ನಮಗೆ ಆಮೇಲೆ ಪ್ರೊಡ್ಯೂಸರ್ಗೆ ಏನೋ ಬೇರೆ ಸಜೆಷನ್ ಮಾಡೋಕೆ ಹೋದ್ರೆ, ಅಂದರೆ ಇದು ಪ್ರೆಸ್ ಮೀಟ್ ಮಾಡೋದು ಬೇಡ ಅಥವಾ ಮುಂದಕ್ಕೆ ಮಾಡ್ಕೊಳ್ಳೋಣ ಆ ಥರದ್ದೆಲ್ಲ. ಸೊ ನಾನು ಹೇಳೋದು ಇಷ್ಟೇ, ಈಗ ಪ್ರೊಡ್ಯೂಸರ್ ಖರ್ಚು ಮಾಡಿ ಮಾಡುವಾಗ ಅಥವಾ ಅವ್ರಿಗೆ ಏನು ಅನಿಸಿದ್ದೆ ಅವ್ರಿಗೂ ಪ್ರಿವಿಲೇಜ್ ಇರುತ್ತೆ, ಅವ್ರಿಗೂ ಮನಸ್ಸಲ್ಲಿ ಒಂದು ಇದಿರುತ್ತೆ. ಈಗ ನನ್ನ ಮಗನ ನಾನು ಬೆಳೀತಾರೆ ಮೇಲೆ ನೋಡಿ ಅವ್ನು ಮಿಂಚೋದು ನೋಡಬೇಕು ಅಂತ ಆಸೆ ಇದ್ದಾಗ ಅಷ್ಟೆಲ್ಲ ಖರ್ಚು ಮಾಡುವಾಗ ಸಾಹೇಬ್ರು ಬಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ PGR ಸಿಂಧ್ಯಾ ಸರ್ ಅವರು ಆಗಮಿಸಿದ್ದಾರೆ. ಅವ್ರನ್ನ ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಪ್ಯಾಷನ್ನು. ಸೊ ಅವ್ರ ತಂದೆಗೂ ಅದೇ ಪ್ಯಾಷನ್ ಇರೋದ್ರಿಂದ ಇವ್ರು ಹೇಳಿದ್ರು ಅನ್ಸುತ್ತೆ, ಮೋಸ್ಟ್ಲಿ ನಿಮ್ಮ ಅಪ್ಪಂಗೆ ಹೇಳಿದ್ರೆ ಅಪ್ಪ ಒಂದು ಪ್ರೊಡ್ಯೂಸ್ ಮಾಡಿಬಿಡಿ ನೀವೇ ಅಂತ. ನಿಜ ಹೇಳ್ಬೇಕು ಇಲ್ವಾ? ಆಲ್ ರೈಟ್, ಓಕೆ, ಮಾತಾಡಿ. ಫಸ್ಟ್ ಆಫ್ ಆಲ್ ಹೇಳಿ, ಫಿಲ್ಮ್ ಯಾಕೆ ಲಡ್ಡು ಅಂತ ಕರೀತಾರೆ ನಿಮ್ಮನ್ನ? ನಮ್ಮ ತಾತ. ಓ ಸರ್, ನೀವು ಮೊಮ್ಮಗನ ಪ್ರೀತಿಯಿಂದ ಲಡ್ಡು ಅಂತ ಕರೆದು ಇವಾಗ ಎಲ್ಲರೂ ಲಡ್ಡು ಅಂತಾನೆ ಕರೀತಾ ಇದ್ದಾರೆ. ಆಲ್ ರೈಟ್, ಕ್ರಿಸ್ ಇಸ್ ಯಾರ್, ಮಾತಾಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ. ಹೇಗೆ ಅನಿಸ್ತು ಎಲ್ಲರಿಗೆ? ಸೊ ನಾನು ಈ ಮೂವಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ನನಗೆ ಚಾನ್ಸ್ ಕೊಟ್ಟಿರೋದು ಪ್ರಸಿದ್ಧ್ ಸರ್ ಮತ್ತು ಕಿಟ್ಟಿ ಕೌಶಿಕ್ ಸರ್. ನಾನು ಯಾವತ್ತೂ ಮೈಕಲ್ಲಿ ಮಾತಾಡಲಿಲ್ಲ, ಇವತ್ತು ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ತಿದ್ದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ವಿಲನ್ ಕ್ಯಾರೆಕ್ಟರ್ ನಂದು. ಹಾಂ ಸರ್, ಅಂದರೆ ಸೈ ಕ್ಯಾರೆಕ್ಟರ್ ಅಂತ. ಕಲ್ತಿದ್ದು ಪ್ರಸಿದ್ಧ್ ಸರೇ ನನಗೆಲ್ಲ ಕಲಿಸಿದ್ದು. ಸಿನಿಮಾ ಎಕ್ಸ್ಪೀರಿಯೆನ್ಸು. ಹಾಂ ಸರ್, ಡೈರೆಕ್ಟರ್ನ ಕರೆಯೋಣವಾ? ಹಾಂ ಕರೀರಿ. ಬನ್ನಿ ಪ್ರಸಿದ್ಧ ಅವರೇ, ಬನ್ನಿ ಸರ್, ಬನ್ನಿ. ನಮ್ಮ ನಿರ್ದೇಶಕರು ಪ್ರಸಿದ್ಧ್ ಸರ್ ಅವರನ್ನ ಗುರುಗಳಿದ್ರೆ ಸ್ವಲ್ಪ ಖುಷಿ ಆಗತ್ತೆ ಅವ್ರಿಗೆ. ಬನ್ನಿ. ಭರ್ಜರಿ ಗಂಡು, ರತ್ನಮಂಜರಿ ಖ್ಯಾತಿಯ ನಮ್ಮ ಪ್ರಸಿದ್ಧ್ ಸರ್ ಅವರು ನಿರ್ದೇಶಕರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತುಂಬ ಥ್ಯಾಂಕ್ಸ್, ಇಷ್ಟು ದೂರ ಬಂದು ಈ ಒಂದು ಕಾರ್ಯಕ್ರಮನ ವಿಟ್ನೆಸ್ ಮಾಡ್ತಾ ಇದ್ದೀರಾ. ಫುಲ್ ಹೌಸ್ ನೋಡಿ ಖುಷಿ ಆಗ್ತಾ ಇದೆ. ಈಗಿನ ಕಾಲದಲ್ಲಿ ಫುಲ್ ಹೌಸ್ ನೋಡಿ ತುಂಬ ಖುಷಿ ಆಗ್ತಿದೆ, ಭಾಳ ಸಂತೋಷ ನನಗೆ. ನಮ್ಮ ಪ್ರೊಡ್ಯೂಸರ್ ಅವರ ವೈಫು ಕೇಳಿದ್ರು, ಬ್ರದರ್ ಈ ಥರ ನಮ್ಮ ಕಡೆಯಿಂದ ಸ್ವಲ್ಪ ಜನ ಜಾಸ್ತಿ ಬರ್ಬೋದು ಅಂತ. ನಾನು ಧಾರಾಳವಾಗಿ ಕರ್ಕೊಂಬನ್ನಿ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿದ್ದೆ. ಈಗ ಶೇರ್ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ಪ್ರಾರಂಭ ಮಾಡೋದಾದರೆ, ಭರ್ಜರಿ ಗಂಡು ಟೈಮಲ್ಲಿ ನನಗೆ ವಿನೂತ್ ಅವರು, ಅಂದರೆ ನಮ್ಮ ಸುರೇಖ ಅವರ ತಾಯಿ ಸುದರ್ಶನ್ ಸರ್ನ ನನಗೆ ಪರಿಚಯ ಮಾಡಿಸಿದ್ರು.
ಇನ್ಫ್ಯಾಕ್ಟ್ ಆ ಸಿನಿಮಾಗೂ ಅವರು ನನಗೆ ಆರ್ಥಿಕವಾಗಿ ಆಗಿ ತುಂಬ ಸಪೋರ್ಟ್ ಮಾಡಿದರು. ಸೊ ಆ ಟೈಮಲ್ಲಿ ಅವರು ಅವ್ರ ಮಗನಿಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ನನ್ನ ಮಗನ್ನ ನನ್ನ ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು. ಅವರು ಹೀರೋನೇ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ನನ್ನ ಮಗನ್ನ ಹೀರೋ ಆಗಿ ಲಾಂಚ್ ಮಾಡಬೇಕು ಅಂತ. ಸೊ ನನಗೆ ಆ್ಯಸ್ ಎ ಡೈರೆಕ್ಟರ್ ನನಗೆ ಒಂದು ವಿಷನ್ ಬಂತು, ಮಗ ಹೀರೋ ಅಂದರೆ ಹೀರೋ ಥರ ಇರ್ತಾನೆ ಅನ್ನೋ ಥರ ನನಗೆ ಇತ್ತು. ಆಮೇಲೆ ಸರಿ ಆಯಿತು, ನಾನು ಕತೆ ಮಾಡ್ತೀನಿ, ನಾನು ಈ ಹುಡುಗನ ನೋಡಬೇಕು ಅಂದಾಗ ಬಾಸ್ನ ನೋಡಿದೆ. ನೋಡಿ ನನಗೆ ಒಂಥರ ಆಯಿತು, ಓ ಈ ಹುಡುಗ ಹೀರೋ ಮಾಡಬೇಕು ಅಂತ. ಸರಿ, ಭಾಳ ಯೋಚನೆ ಮಾಡಿ ನಾನು ಸುದರ್ಶನ್ ಸರ್ಗೆ ಹೇಳಿದೆ, ನಿಮ್ಮ ಮಗನ್ನ ಹೀರೋ ಆಗಿ ಲಾಂಚ್ ಮಾಡೋದು ಬೇಡ, ಅವನ್ನ ಒಳ್ಳೆ ಆ್ಯಕ್ಟ್ರ್ ಮಾಡೋಣ ಫಸ್ಟು ಅಂತ. ಅದಕ್ಕೆ ಒಂದು 2-3 ದಿವಸ ಆದಮೇಲೆ ಏನಾಯಿತು, ನನಗೆ ಅಸಮಾಧಾನ ಅಂದರೆ ಈಗ ನನಗೆ ನನ್ನ ಟೀಮಲ್ಲೇ ಕೆಲವು ವಿಷಯ ನನಗೇನು ಹೇಳ್ಕೊಟ್ರು ಅಂದರೆ, ಸರ್ ಏನೋ ಮಾಡಿ ನೀವು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ತಾರೆ, ನಿಮ್ಗೆ ಇಂಡಸ್ಟ್ರಿ ಗೊತ್ತಲ್ವಾ, ನಾನು ಬಿಟ್ಟರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾಡಿದ್ರೆ ಬೇರೆ ಯಾರಾದರೂ ಖಂಡಿತ ಮಾಡ್ತಾರೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಸಿನಿಮಾ ಮಾಡೋಕ್ಕೆ, ಏನಾದರೂ ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ದೆ. ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ, ಸುಮ್ಮನೆ ಏನೋ ಹಾಕಿ ದುಡ್ಡು ಇನ್ವೆಸ್ಟ್ ಮಾಡಿ ಈಗ ಮಾಡ್ತಾರೆ ಹೀರೋ ಅಂತ. ಆಮೇಲೆ ಮುಂದೆ ಏನಾದರೂ ತೊಂದರೆ ಆದಾಗ ನಮಗಂತೂ ಬುದ್ಧಿ ಇಲ್ಲ, ಅವ್ರು ಡೈರೆಕ್ಟರ್ ಅವ್ರಿಗೆ ಬುದ್ಧಿ ಇರ್ಬೋದಾಗಿತ್ತಲ್ಲ, ಹೇಳ್ಬೋದಾಗಿತ್ತಲ್ಲ. ಸೊ ಈ ಥರದ್ದೆಲ್ಲ ನಾನು ತುಂಬ ಪ್ರಸ್ತಾಪ ಮಾಡಿದಾಗ ನನಗೆ ನನ್ನ ಬ್ಯಾಕ್ ಬೋನ್ DOP ಅವರು ಅದೇ ಹೇಳ್ತಾರಲ್ಲ, ಕುಳ್ಳಗಿದ್ರೂ ಬುದ್ಧಿ ಜಾಸ್ತಿ, ಅವರು ನನಗೆ ಒಂದು 3 ದಿವಸ ಟೈಮ್ ಕೊಡಿ, ನಾನು ನಿಮಗೆ ಏನಾದರೂ ವಿಷಯ ಬಂದು ಹೇಳ್ತೀನಿ ಅಂತ. ಅವರು ನನಗೆ ಹಿಂದಿ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಕೊಟ್ಟರು. ಆ ಸಿನಿಮಾ ನಾನು ಮುಂಚೆ ನೋಡಿದ್ದೆ, ಬಟ್ ಅಗೇನ್ ಅದೊಂದು ಕ್ಯಾರೆಕ್ಟರ್ನ ತೊಗೊಂಡು ಬರೀ ಒಂದು 5 ನಿಮಿಷ ಅದನ್ನು ನೋಡಿ ಅದ್ರ ಮೇಲೆ ನಾನು ಕ್ಯಾರೆಕ್ಟರ್ ಮಾಡಿ ಆಮೇಲೆ ಕಿರಣ್ ರಾಜು ಕ್ಯಾರೆಕ್ಟರ್ನ ಡೆವಲಪ್ ಮಾಡಿ ನಾನು ಸುದರ್ಶನ್ ಅವರಿಗೆ ಹೇಳಿದೆ, ಈ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಒಳ್ಳೆ ನಟನಾಗಿ ಫಸ್ಟ್ ಮಾಡೋಣ, ಆಮೇಲೆ ಅವರವರ ಹಣೆ ಬರ ಅವರವರ ಲಕ್ಕು ಹೀರೋ ಆಗ್ತಾನೋ ಇನ್ನೊಂದು ಆಗ್ತಾನೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಸರಿ, ಅವ್ರು ಸುದರ್ಶನ್ ಹೇಳಿದ್ರು, ನಂದೇನಿಲ್ಲ ಸರ್, ನೀವು ನನ್ನ ಮಗನ ಹತ್ರ ಕೇಳಿ ನೋಡಿ, ಅವನು ಏನು ಮಾಡೋದು ಓಕೆ ಅಂತ. ಅವ್ನಿಗೆ ಒಂದೇ ಮಾತು ನಾನು ಕೇಳಿದ್ದು, ಐ ಥಿಂಕ್ ಭರ್ಜರಿ ಗಂಡು ಸೆಟ್ಟಲ್ಲಿ ಹೇಳಿದೆ ಅನ್ಸುತ್ತೆ, ಇಲ್ಲಿ ಹತ್ರ ಅಂದೆ, ಬಂದು ನಿನಗೆ ಹೀರೋ ಆಗಬೇಕಾ ಅಥವಾ ಜನ ನೀನು ನೋಡಿದ ತಕ್ಷಣ ವಿಸಲ್ ಹೊಡಿಬೇಕಾ, ಎರಡರಲ್ಲೊಂದು ಹೇಳು ಅಂದೆ. ಅವನು ಇಲ್ಲ ಸರ್, ನಾನು ನೋಡಿದ ತಕ್ಷಣ ಜನ ವಿಸಲ್ ಹೊಡಿಬೇಕು. ಸರಿ, ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು ಅಂತ. ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ. ಸೊ ಅಲ್ಲಿಗೆ ಮುಗೀತು ಆವತ್ತಿಂದ. ಸೊ ಈ ಸ್ಟೇಜ್ಗೆ ಅವ್ನು ಹೆಂಗಿದ್ದ ಅಂದರೆ, ನೀವು ಭರ್ಜರಿ ಗಂಡಲ್ಲಿ ಒಂದು ಸೀನಲ್ಲಿ ಇದೆ ನೋಡಿ, ಈ ಥರ ಒಬ್ಬ ಹೀರೋ ಅಥವಾ ಒಬ್ಬ ನಟ ಈ ಟ್ರಾನ್ಸ್ಫಾರ್ಮೇಷನ್ ಬರೋಕ್ಕೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಇವತ್ತು. ಅವ್ನ ಸ್ಟೈಲು ಅದೆಲ್ಲ ನೋಡಿ ಒಂದು ಜೋರಾಗಿ ಚಪ್ಪಾಳೆ ಹೊಡಿದ್ರು. ತುಂಬ ಅವನು ಮಾತಾಡಲ್ಲ ಅಷ್ಟೇ, ಬಟ್ ನಾನು ಒಬ್ಬ ಪ್ರೊಡ್ಯೂಸರ್ ಮಗ ಅಥವಾ ನನಗೆ ಅವಕಾಶ ಕೊಟ್ಟರೆ ನಾನು ಹೇಳ್ತಿಲ್ಲ, ನಾನು ತುಂಬ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಅವನು ಎಷ್ಟು ಫಾಸ್ಟ್ ಲರ್ನರ್ ಅಂದರೆ, ಅವನು ಸೆಟ್ಟಲ್ಲೂ ಅಷ್ಟೇ. ಮೇ ಬಿ ಮೊದಲನೇ ದಿವಸ ನಾವು ಅವನ್ನ ಇಟ್ಕೊಂಡೇ ಶೂಟ್ ಮಾಡಿದ್ವಿ. ಮೊದಲನೇ ದಿವಸ 2 ದಿವಸ ಅಷ್ಟೇ ಅವ್ನು ಸ್ವಲ್ಪ ಏನೋ ಒಂದು ಇಕ್ಕಟ್ಟು. ಅವನಿಗೆ ಮೇನ್ ಪ್ರಾಬ್ಲಮ್ ಅಂದರೆ ನಮ್ಮ ಬೆಂಗಳೂರು ಲ್ಯಾಂಗ್ವೇಜ್ ಬರಲ್ಲ, ಅವ್ನು ಬೀದರ್ ಲ್ಯಾಂಗ್ವೇಜಲ್ಲಿ ಉಗಿ ಅಂದರೆ ಗೊತ್ತಲ್ವ ನಿಮಗೆ, ಉತ್ತರ ಕರ್ನಾಟಕದವರು. ಇನ್ಫ್ಯಾಕ್ಟ್ ಸುದರ್ಶನ್ ಸರ್ ಅಷ್ಟೇ, ಅವ್ರ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಅವ್ರನ್ನ ಬೇರೆ ಯಾರನ್ನಾದ್ರೂ ಬೈತಾ ಇರ್ತಾರೆ ಫೋನಲ್ಲಿ, ಅದು ನಾನು ಎದುರುಗಡೆ ಇದ್ದೀನಲ್ಲಪ್ಪ ಅಂತ ಅನಿಸುತ್ತೆ. ಸೊ ಆ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ ಬಿಟ್ಟರೆ ಅವನು ತುಂಬ ಫಾಸ್ಟಾಗಿ ಟ್ರಾನ್ಸ್ಫಾರ್ಮೇಷನ್ ಹೇಳ್ದ. ಆಮೇಲೆ ಇನ್ನೊಂದು ಹೇಳ್ದ, ಎಲ್ಲ ಕಲಿಸಿದ್ದು ಪ್ರಸಿದ್ಧ ಸರ್ ಅಂತ. ಅವ್ರ ತಂದೆಗೆ ನಾನು ವಾರ್ನ್ ಮಾಡಿಬಿಟ್ಟು, ಅವ್ನು ಸಿಗರೇಟ್ ಸೇರ್ತಾನೆ, ಬಟ್ ನಾನು ಸೇದಲ್ಲ ಸಿಗರೇಟು, ಅವನು ಕ್ಯಾರೆಕ್ಟ್ರಿಗೆ ಸೇರ್ತಾನೆ, ನನ್ನನ್ನು ಬೈಕೋಬೇಡಿ, ಅವನೇನು ಅಡಿಕ್ಟ್ ಆದ್ರೆ ಅಂತ. ಯಾಕಂದರೆ ಅಷ್ಟೊಂದು ಸಿಗರೇಟ್ ಸೇದೋ ಅಂತ ಕ್ಯಾರೆಕ್ಟ್ರು. ಸೊ ಇದು ಗಿಲ್ಲಿ ಸ್ಯಾಂಡಲ್ವುಡ್ಗೆ. ಈಗ ಆಲ್ರೆಡಿ ಟೀಸರ್ ನೋಡಿರೋರು ಹೇಳ್ತಾ ಇದ್ದಾರೆ, ಅವನು ನಿಮಗೆಲ್ಲ ಗೊತ್ತಿರಬೇಕು, ದುನಿಯಾಲಿ ಲೂಸ್ ಮಾದ ಅಂತ ಒಂದು ಕ್ಯಾರೆಕ್ಟರ್ ಬಂದಿತ್ತು. ಈಗ ಶೋಭರಾಜ್ ಅವ್ರು ಬಾಯ್ಬಿಟ್ರು ಹೇಳೋದು, ಪ್ರಸಿದ್ಧ ಎಲ್ಲರೇ ಕರ್ಕೊಂಬಂದ್ರಿ ನೀವು, ಅವ್ನು ನೋಡೋಕೆ ಒಳ್ಳೆ ಲೂಸ್ ಮಾದ ಥರನೇ ಇದ್ದಾನೆ ಅಂತ. ನಾನು ಐ ವಿಲ್ ಬಿ ವೆರಿ ಹ್ಯಾಪಿ ಅವ್ನಿಗೆ ಒಳ್ಳೆ ಫ್ಯೂಚರ್ ಬಂದರೆ. ಆಮೇಲೆ ನಾನು ನಮ್ಮ ಪ್ರೊಡ್ಯೂಸರ್ಗೆ ಏನು ಮಾತು ಕೊಟ್ಟಿದ್ದೆ ಅದನ್ನು ನನಗೆ ಸ್ಯಾಟಿಸ್ಫೈ ಆಗಿದೆ. ಅವನು ಖುಷಿಯಾಗಿದ್ದಾನೆ ಅನಿಸುತ್ತೆ, ಪ್ರೊಡ್ಯೂಸರ್ಸು ಖುಷಿಯಾಗಿದ್ದಾರೆ ಅನಿಸುತ್ತೆ ಅವನ ಕ್ಯಾರೆಕ್ಟ್ರು ಇಂದ. ಸೊ ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಸ್ಪೆಷಲಿ ಪ್ರೆಸ್ ಅವರು ಅವನಿಗೆ ಆದಷ್ಟು. ಯಾಕಂದರೆ ನಾನು ಗಿಸ್ಟರ್ಲೆಲ್ಲ ಏನು ಟೀಸರ್ ಬರೋವರೆಗೂ ಅವನದೆಲ್ಲೂ ಫೋಟೋ ಹಾಕ್ಬಾರ್ದು, ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು ಅಂತ ಇದು. ಬಟ್ ಸಿನಿಮಾಲಿ ಇನ್ನೂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಆಟ ಆಡಿದ್ದಾನೆ ಅವನು, ಅಂದರೆ ನಮಗೆ ಸರ್ಪ್ರೈಸ್ ಆಗೋದು. ನಾನು ಕಿಟ್ಟಿ ಎಷ್ಟೊಂದು ಸಲ ಏನು ಸರ್ ಇವನು ಬಿಟ್ಟರೆ ಇನ್ನೇನಾರ ಮಾಡ್ತಾನೆ ಅನ್ನೋ ರೇಂಜಿಗೆ ಮಾಡ್ತೀವಿ. ಬಟ್ ತುಂಬ ಹಾರ್ಡ್ ವರ್ಕರು, ತುಂಬ ಡೆಡಿಕೇಟೆಡು. ಸ್ವಲ್ಪ ಪರ್ಸ್ನಾಲಿಟಿ ಆಗಬೇಕು, ದಪ್ಪ ಆಗಬೇಕು, ಎಲ್ಲ ಬೆಳೆಸ್ಕೊತಾನೆ, ಬಾಡಿ ಗಿಡಿ ಎಲ್ಲ ಮಾಡ್ತಾನೆ. ಆಲ್ ದಿ ಬೆಸ್ಟ್ ಕ್ರಿಸ್ಗೆ. ನಾನು ಇನ್ನೂ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ನಮ್ಮ ಸುದರ್ಶನ್ ಅವರು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಹೌದು, ಹಂಗೆ ಇದೆ ನಮ್ಮ ಕಾಂಬಿನೇಷನ್ ಎಲ್ಲ ಹಂಗೆ. ನಾನು ಕಿಟ್ಟಿ, ನಾನು ಇವರು ಎಲ್ಲ ಹಂಗೆ. ತನಿಷಾ ಇದ್ದಾರೆ, ವಿ ಆರ್ ವೆರಿ ಪ್ರೌಡ್. ಶಿ ಈಸ್ ಅ ಪಾರ್ಟ್ ಆಫ್ ಅವರ್ ಮೂವಿ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ತನಿಷಾ, ನೀವು ಒಂದು ಕ್ಯಾರೆಕ್ಟರ್ನ ಪ್ರೊಡ್ಯೂಸರ್ ಸ್ವಲ್ಪ ಮಾತಾಡ್ಬಿಡ್ಲಿ, ಆಮೇಲೆ ಏನಿರಲ್ಲ ಮಾತಾಡೋಕ್ಕೆ ಅವ್ರಿಗೆ, ಅದಕ್ಕೆ ನಾನು ಮಾತಾಡ್ಬಿಟ್ರೆ.
ಅಲ್ಲ ಕರೆದ್ಬಿಡ್ತೀನಿ ರೀ ಪ್ರೊಡ್ಯೂಸರ್ನ. ಸುದರ್ಶನ್ ಸರ್ ಬನ್ನಿ. ಸುದರ್ಶನ್ ಸರ್ ಫೋನಲ್ಲಿ ಮಾತಾಡ್ಬೇಕಂದ್ರೆ ಫುಲ್ ಸರ್ ಹೇಳೇ ಬಿಟ್ರೆ ಮತ್ತೆ ನಾನಲ್ಲಿ ಏನು ಹೇಳೋದೇ ಇಲ್ಲ ಅಲ್ಲ ಸರ್. ಅದಕ್ಕೆ ನಾವು ಎಲ್ಲ ಹೇಳೇ ಬಿಟ್ರಿ, ಏನು ಇಟ್ಟೇ ಇಲ್ಲ. ನಾನು ಯಾರಿಗೂ ಬೈಲಮ್ಮ. ಏನು ಹೇಳ್ಬೇಕು ಸರ್? ಈ ಫಿಲಮ್ ಯಾಕೆ ಪ್ರೊಡ್ಯೂಸ್ ಮಾಡಿದ್ರಿ ಅಂತ ಹೇಳಿ. ಆ್ಯಕ್ಚುಲಿ ಸರ್ ಹೇಳ್ದಂಗೆ ಸರ್ ಹೇಳಿದ್ರಲ್ಲ ಮ್ಯಾಮ್, ಮೂವಿ ಮಾಡಬೇಕಂತ ಮೊದಲಿಂದ ಇತ್ತು, ಬಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಆಮೇಲೆ ಪ್ರಸಿದ್ಧ ಸರ್ಗೆ ಸಿಕ್ಕಾಗ ಪ್ರಸಿದ್ಧ ಸರ್ ಜೊತೆ ನಾನು ಚಿನ್ನೊಂದು ಇದು ನಮ್ಮದು ಹೀರೋಯಿನ್ದು ಮೂವಿ ನೋಡೋಕೆ ಹೋಗಿದ್ದೀವಿ, ಅಂದರೆ ಶೂಟಿಂಗ್ ನೋಡೋಕೆ ಹೋಗಿದ್ದೀವಿ. ವಿನುತಾ ಮೇಡಮು ನಾನು ಕ್ರಿಸ್ ನೋಡೋಕೆ ಹೋದಾಗ ಇವನಂದ, ಪಾಪ ಅಕ್ಕ ಮಾಡ್ತಾಳೆ ಮತ್ತು ಮೂವಿ ನಾನು ಒಂದು ಮಾಡ್ತೀನಿ ಅಂತಂದ. ನೋಡಪ್ಪ ಪ್ರಸಿದ್ಧ ಸರ್ ಕೇಳು ಏನು ಅಂತಂದ್ರೆ ಅವರೊಂದು ನಾವು ಊಟ ಮಾಡಿ ಬರೋಷ್ಟಿಗೆ ಅವರು ಒಂದು ಶಾರ್ಟ್ ಕೊಟ್ಟರು. ಅದು ನೀಟಾಗಿ ಮಾಡಿಬಿಟ್ಟೆ ಒಂದೇ ಟೇಕಲ್ಲಿ. ಆಮೇಲೆ ಪ್ರಸಿದ್ಧ ಸರ್ ಅಂದರು, ಸರ್ ನಿಮ್ಮ ಮಗ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೇನೆ, ಸ್ವಲ್ಪ ಇದು ಎನ್ಕರೇಜ್ ಮಾಡಬೇಕು. ಅವ್ರು ಟಿಕ್ಟಾಕ್ ಮಾಡ್ತಾಯಿದ್ದೆ, ನಾವು ಅವನೇ ಹೊಡಿತಾಯಿದ್ದೆ ನಾನು. ಅವಾಗೇ ಹೊಡಿತಾಯಿದ್ದೆ ನಾನು, ಇದೇನು ಟಿಕ್ಟಾಕ್ ಮಾಡ್ತೇನೆ ಹುಚ್ಚು ನಂಗೆ ಅಂತಂದು. ಸೊ ಆಮೇಲೆ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾವು 4 ಜನ ಅಣ್ಣ ತಮ್ಮರು. ಎಲ್ಲರೂ ಅವನಿಗೆ, ನಮ್ಮ ಅತ್ತಿಗಿಂದವರು ಎಲ್ಲ, ನಮ್ಮ ಬ್ರದರ್ಸು, ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಅವನಿಗೆ ಫುಲ್ ಸಪೋರ್ಟ್. ಇದಕ್ಕೆ ಮೇಲಿಂದ ಹೀರೋಯಿನ್ ಜೊತೆ ಅಂತಂದರೆ ಅಕ್ಕ ಅಂತ ಅವನು ಫುಲ್ ಕ್ಲೋಸ್ ಆಗಿ ಅವ್ರ ಜೊತೆ ಅವಳೇ ಇವ್ನಿಗೆ ಜಾಸ್ತಿ ಮೋಟಿವೇಟ್ ಮಾಡಿ ಕಲಿಸಿಂದು ಮಟ್ಟಿಂದು ಎಲ್ಲ. ಸೊ ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಪ್ರಸಿದ್ಧ ಸರ್ಗೆ ನಾನು ವಿನೀತಾ ಮೇಡಮು ಮಾತಾಡೋಕೆ ಹೋದ್ವಿ, ಏನು ಅಂತ, ಈ ಥರ ಒಂದು ಏನಾದರೂ ಮಾಡಮ್ಮು ಮಗನಿಗೆ ಅಂತ. ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಡ್ತೀನಿ ಬಿಡಿ, ನೋಡಮ್ಮು ಮಾತಾಡಮ್ಮು, ಒಂದೇ ಸರಿ ಹಾಂ ಅನ್ನೋದು ಬೇಡ ಅಂತಂದು ಸ್ವಲ್ಪ ಟೈಮ್ ತೊಗೊಂಡ್ರು ಅವರು ಡೈರೆಕ್ಟರ್ ಸರ್. ಟೈಮ್ ತೊಗೊಂಡು ಕರೆದ್ರು. ಒಂದು ಸರಿ ಹೋದ್ವಿ, ನಾನು ನಮ್ಮ ಬ್ರದರ್ಸು ಎಲ್ಲ ಹೋಗಿ ಮಾತಾಡಿದ್ವಿ. ಅವಾಗ ಸ್ಕ್ರಿಪ್ಟ್ ಹೇಳಿದ್ರು, ಈ ಥರ ಇದೆ ಅಂತ. ನಾನಂತೆ ಏನು ಮಾಡ್ತೀರಾ ಗೊತ್ತಿಲ್ಲ, ಅವನು ಮಿಂಚಬೇಕಷ್ಟೆ, ಏನು ಮಾಡ್ತೀರಿ ಗೊತ್ತಿಲ್ಲ. ಹೀರೋಯಿನು ನಮ್ಮ ಹುಡುಗಿ, ಇವನು ಲಡ್ಡುನು ಕ್ರಿಸ್ಸು ನಮ್ಮ ಹುಡುಗ. ಅವರಿಬ್ಬರಿಗೆ ಏನು ಮಾಡ್ತೀರಿ ನಿಮ್ಮ ಕೈಲಿ ಕೊಡ್ತೀವಿ, ನೀವು ಒಳ್ಳೆ ಡೈರೆಕ್ಷನ್ ಮಾಡಿ ಮೂವಿ ಮಾಡಿ ಅಂತಂದ್ರೆ ಸರ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆದು ಕರೆ ತೋರಿಸೋ, ನಮ್ಗೆ ಇಷ್ಟ ಆಯಿತು. ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್. ಅದರಲ್ಲಿ ನಾನು ನಂಬಿರಲಿಲ್ಲ ಈ ಥರ ಆ್ಯಕ್ಟಿಂಗ್ ಮಾಡ್ತಾನಂತ. ಇವನ್ ನಾನು ಸರ್ಪ್ರೈಸ್ ಆದೆ, ಯಾವ ಥರ ಈ ಥರ ಮಾಡ್ತಾನಂತ. ಸೊ ಒಳ್ಳೆ ರೀತಿಯಿಂದ ಒಳ್ಳೆ ಮೂವಿ ಕಂಪ್ಲೀಟ್ ಆಯಿತು. ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಟೀಸರ್ ರಿಲೀಸ್ ಆಯಿತು. ದೇವ್ರದಯಿಂದ ಮೂವಿ ಮಾಡೋಕ್ಕೆ ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. ಎಸ್, ಬೈ ಪ್ರೊಫೆಷನ್ ಐ ಆಮ್ ಎ ಲಾಯರ್. ಎಷ್ಟೋ ಕಷ್ಟ ಬಂತು, ಎಷ್ಟೋ ಕಷ್ಟಗಳು ಅದು ಮೂವಿ ಮಾಡೋಕ್ಕೆ. ಅಂದರೂ ಏನೇನೋ ಮಾಡಿ ಎಲ್ಲ ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ ಸಪೋರ್ಟು, ನಮ್ಮ ಡೈರೆಕ್ಟರ್ ಸರ್ ಸಪೋರ್ಟು, ಕಿಟ್ಟಿ ಸರು, ನಮ್ಮದು ವಿನೋದ್ ಮಾಸ್ಟರ್, ಪ್ರತಿಯೊಬ್ಬರು, ವೆಂಕಿ ಎಡಿಟರು, ನಮ್ಮದು ಗುಮಿನಿ ವಿಜಯ್ ಮ್ಯೂಸಿಕ್ ಡೈರೆಕ್ಟರು, ನಮ್ಮದು ಪ್ರತಿ ಎಲ್ಲ ತನಿಷಾ ಮೇಡಮ್ ಆಗಲಿ, ಕಾರ್ತಿಕ್ ಅವರಲ್ಲಿ, ಕುಮಾರಣ್ಣ ಅಂದ್ರೆ ಬೇರೆಯೇ ಅದ ಬಿಡಿ. ಬಟ್ ನಮ್ಮದು ಎಲ್ಲ ಸ್ಟಾಫು ದುಡ್ಡು ಕೊಡೋಕ್ಕೂ ಒಂದೊಂದು ಸರಿ ಲೇಟ್ ಆಗಿದ್ರು ಯಾರೂ ನನಗೆ ಫೋನ್ ಮಾಡಿ ತೊಂದರೆ ಕೊಟ್ಟಿಲ್ಲ, ಏನೂ ಇಲ್ಲ. 2 ತಿಂಗಳು 3 ತಿಂಗಳಾದರೂ ನಾನು ದುಡ್ಡು ಕೊಟ್ಟಿಲ್ಲ ಶೂಟಿಂಗಲ್ಲಿ, ಯಾಕಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕೆ ಸರ್? ಹಂಗೇನಿಲ್ಲ, ಸಣ್ಣ ಲಾಯರ್ ಸರ್. ಸೊ ಆಮೇಲೆ ಎಷ್ಟು ಕಷ್ಟ ಬಂದ್ರೂ ಲಾಸ್ಟಿಗೆ ದೇವ್ರದಯಿಂದ ಒಳ್ಳೆ ರೀತಿಯಿಂದ ಮೂವಿ ಮುಗೀತು. ಆಮೇಲೆ ಪ್ರಸಿದ್ಧ ಸರ್ ಎಲ್ಲ ಫುಲ್ ಸಪೋರ್ಟ್ ಮಾಡಿ ಮುಗೀತೆಲ್ಲ ಆಯಿತು. ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಟೀಸರು ಲಾಂಚ್ ಆಯಿತು. ಸೊ ಅದರಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿದವರು ಎಷ್ಟೋ ಜನ ಇದ್ದಾರೆ, ಯಾರ್ಯಾರ ಹೆಸರು ಹೇಳೋಕ್ಕಂತಿಲ್ಲ. ಮಾರಲಿ, ಮೆಂಟಲಿ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಇವಾಗ ನಾವು ಫೆಬ್ರವರಿಲಿ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ, ನೋಡಬೇಕು ಏನಾಗುತ್ತೆ ಏನಿಲ್ಲ. ಆ್ಯಕ್ಚುಲಿ ನಾವು 6 ತಿಂಗಳಿಂದನೇ ರಿಲೀಸ್ ಮಾಡಬೇಕಾಗಿತ್ತು, ತೊಂದರೆಯಿಂದ ಮಾಡೋಕ್ಕಾಗಿಲ್ಲ. ನನಗೂ ಹುಷಾರಿರಲಿಲ್ಲ, ಏನೋ ಆಯಿತು. ಇವಾಗ 1-2 ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತಿದೆ. ನಿಮ್ಮ ಆಶೀರ್ವಾದ ಬೇಕು. ಎಲ್ಲ ಮೀಡಿಯಾ ಪ್ರೆಸ್ ಅವರೆಲ್ಲ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ. ಫಸ್ಟ್ ಮೂವಿ ಇದು ನಮ್ಮದು, ನನ್ನ ಮಗಂದಾಗಲಿ ನಂದಾಗಲಿ. ನಮ್ಮ ಫಸ್ಟ್ ಪ್ರೊಡಕ್ಷನ್ ಗ್ರೇಸ್ ರಾಜ್ ಪ್ರೊಡಕ್ಷನ್ ಅಂತ. ಗ್ರೇಸ್ ಅಂದರೆ ಮಮ್ಮಿ, ರಾಜ್ ಅಂದರೆ ಡ್ಯಾಡಿ, ಅವ್ರ ಹೆಸರ ಮೇಲೆ ಗ್ರೇಸ್ ರಾಜ್ ಪ್ರೊಡಕ್ಷನ್ ಅಂತ ಇದು ಮಾಡಿದ್ದೀವಿ. ನಿಮಗೆಲ್ಲ ಆಶೀರ್ವಾದ ಬೇಕು, ಕರ್ನಾಟಕ ಜನತೆ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್. ಸೊ ನಿರ್ದೇಶಕರು ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ನೀವು ಇಷ್ಟು ಬೇಗ ಕರಿತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಯಾವಾಗಲೂ ಕ್ಯಾಮ್ರಾ ಇಂದ ಇರ್ತೀರಾ ಸರ್, ಇವಾಗ ಸ್ವಲ್ಪ ಬೇಗ ಮುಂದೆ ಬರಲಿ. ಇಲ್ಲ, ಅದೇ ಕಷ್ಟ. ಕ್ಯಾಮ್ರಾಯಿಂದ ಕೆಲಸ ಮಾಡೋದು ಈಸಿ, ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡೋದು ಕಷ್ಟ.
ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇಡೀ ಟೀಮ್ ಕ್ರೆಡಿಟ್ ಇದು ಒಬ್ರಿಗೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಹಿತೇಶು, ಆಮೇಲೆ ನನ್ನ ಅಸೋಸಿಯೇಟು ಚೇತನ್ನು, ಆಮೇಲೆ ಮೇಯ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಬ್ಯಾಕ್ ಬೋನ್ಸು ವಿನಯ್ ಅವರು, ಹಾಗೆ ಮಹೇಶ್ ಅವರು, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಬಂತು ಅಂತಂದರೆ ಪ್ರಕಾಶಣ್ಣ, ಆಮೇಲೆ ನಮ್ಮ ದೀಪು. ಸೊ ಪ್ರತಿಯೊಬ್ಬರು ಅಥವಾ ಯೂನಿಟ್ ಬಾಯ್ಸ್ ಆಗಿರಲಿ ತುಂಬ ಜನದ ಎಫರ್ಟ್ ಇದೆ. ಆಮೇಲೆ ಇಲ್ಲಿಗೆ ಬರೋದಕ್ಕೆ ಡಿಜಿಟಲಿ ಇಲ್ಲಿಗೆ ಬರೋದಕ್ಕೆ ಪ್ರಶಾಂತ್, ಎಡಿಟರ್ ವೆಂಕಿ ಸರ್ರು, ಸೊ ಎಲ್ಲರದ್ದು ಎಫರ್ಟ್ ತುಂಬ ಇದೆ. ಒಬ್ರದ್ದು ಅಂತಲ್ಲ, ನಾವು ಆನ್ ಸೆಟ್ ಮಾಡಿರ್ತೀವಿ, ಅದನ್ನು ಆಮೇಲೆ ಟೇಬಲ್ ಮೇಲೆ ವರ್ಕ್ ಆಗುತ್ತೆ. ಸೊ ತುಂಬ ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ. ಅದನ್ನು ನೋಡಿ ಟೀಸರ್ ಈಗ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡಿ ಆಶೀರ್ವಾದ ಮಾಡಿ. ಆಮೇಲೆ ಸುದರ್ಶನ್ ಸರ್, ಇದಕ್ಕೆಲ್ಲ ಮೇಜರ್ ಪಿಲ್ಲರು ಸುದರ್ಶನ್ ಸರ್. ಫಸ್ಟು ಪ್ರಸಿದ್ಧ ಸರ್ ಹೋಗಿ ಕತೆ ಹೇಳಿದಾಗ ನಾನು ಪ್ರಸಿದ್ಧ ಸರ್ ಜೊತೆಗೆ ಹೋಗಿದ್ದೆ. ಸೊ ಬ್ಯಾಕ್ ಸಪೋರ್ಟಾಗಿ ಅವ್ರು ಫಸ್ಟ್, ಅದಿಲ್ಲದೆ ಏನೂ ಆಗಲ್ಲ, ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು. ಪ್ರೊಡ್ಯೂಸರ್ ಇಲ್ಲದೆ ಫಸ್ಟ್ ಏನೂ ಆಗಲ್ಲ. ಅವ್ರು ಓಕೆ ಅಂದ್ರೇ ನಾಳೆ ಶೂಟಿಂಗ್ ಮಾಡಿ ಅಂದ್ರೇ ಮಾಡೋಕ್ಕೆ ಸಾಧ್ಯ ನಾವು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ರಸಿದ್ಧ ಸರು ಜೊತೆ ನಾನು ಇದು 2ನೇ ಸಿನಿಮಾ ಮಾಡ್ತಾ ಇರೋದು. ಸೊ ಓವರಾಲ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು, ತುಂಬ ಹಾರ್ಡ್ ವರ್ಕ್. ಇಡೀ ಟೀಮ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸೊ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.